ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿನ್ಸಸ್ ವರ್ಡ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ನಮ್ಮೂರಲ್ಲಿ ದೀಪಾವಳಿ ಆಗಿದ್ದು ನೆಕ್ಸ್ಟ್ ಡೇ ದೀಪೋತ್ಸವ ಮಾಡ್ತೀವಿ. ಸೊ ಅಲ್ಲಿಗೆ ನಾನು ಪ್ರಸಾದ ಮಾಡಿದ್ದೆ. ಆ ಪ್ರಸಾದ ನಾನು ಯಾವ ಥರ ಮಾಡಿದ್ದೆ ಅಂತ ನಿಮಗೂ ಕೂಡ ಇವಾಗ ರೆಸಿಪಿ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ನಾನಿವಾಗ ಸತಿ ರೈಸ್ ಬಾತ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ರೈಸ್ ಬಾತು ನೀವು ಕೂಡ ಟ್ರೈ ಮಾಡಿ. ಈ ಥರ ಜಾಸ್ತಿ ಅಡುಗೆ ಮಾಡಿದಾಗ ನಾನಿಲ್ಲಿ 10 kg ಆಗುವಷ್ಟು ಮಾಡ್ತಾಯಿದ್ದೀನಿ. ಸೊ ನಿಮಗೂ ಕೂಡ ರೆಸಿಪಿ ಡೀಟೇಲಾಗಿ ತೋರಿಸ್ಕೊಡ್ತೀನಿ, ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನಾನು ಈ ಸತಿ ಡಿಫ್ರೆಂಟಾಗಿರಲಿ, ಪಲಾವೇನೇ ಯಾವಾಗೂ ಮಾಡೋದೇನಂತ ಈ ಸತಿ ಡಿಫ್ರೆಂಟಾಗಿ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಇಲ್ಲಿ 10 kg ನಾನು ರೈಸ್ ಬಾತ್ ಮಾಡ್ತಾಯಿದ್ದೀನಿ. ತಿರ್ಗ್ಸೋಕ್ಕೆಲ್ಲ ಈಸಿ ಆಗಲಿ, ತರಕಾರಿ ಎಲ್ಲ ಹಾಕ್ತೀನಲ್ಲ ಅಂದ್ಬಿಟ್ಟು ಇಲ್ಲೊಂದು 20 kg ಅಷ್ಟು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು. ಇವಾಗ ಪಾತ್ರೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ 2 ಲೀಟ್ರಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 2 ಲೀಟ್ರ್ ಎಣ್ಣೆ ಜೊತೆಗೆ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಅರ್ಧ kg ಅಷ್ಟು ತಂದಿರಿ ತುಪ್ಪ ಹಾಕ್ಕೊತಾ ಇದ್ದೀನಿ. ಇವಾಗ ಎಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಪಲಾವ್ ಐಟಮ್ಸ್ಗಳೇನೇನಿದೆಯೋ ಹಾಕೋಬೇಕು. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು, ಅನಾನಸು ಹೂವು, ಇದನ್ನೆಲ್ಲ ಹಾಕ್ಕೊಂಡು ಅದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಘಮ ಬಿಡೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಇವಾಗ ಒಂದು ಅರ್ಧ kg ಆಗುವಷ್ಟು ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ. ಅದು ನಿಮ್ಮಿಷ್ಟ, ಆಪ್ಷನಲ್, ಬೇಕಾದರೆ ಹಾಕೋಬೋದು, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ, ಜೊತೆಗೆ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಎಣ್ಣೆಲಿ ಎಷ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಅದರ ಫ್ಲೇಮ್ ಕಮ್ಮಿ ಇಟ್ಕೊಂಡಿರಬೇಕು, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಹಂಗಾಗಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಈಗ ನಾನು ಕಟ್ ಮಾಡಿರೋವಂಥ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾನು ಇಲ್ಲೇನು ಪೇಸ್ಟ್ ಏನು ಹಾಕ್ಕೊಂಡಿಲ್ಲ, ಕಟ್ ಮಾಡಿಬಿಟ್ಟು ಹಂಗೇ ಹಾಕ್ಕೊಂಡಿದ್ದೀನಿ ಸೊಪ್ಪನ್ನ. ಇವಾಗ ಅದು ಕೂಡ ಫ್ರೈ ಆದಮೇಲೆ ಇಲ್ಲಿ ಇದಕ್ಕೆ ಒಂದು 4 kg ಅಷ್ಟು ಈರುಳ್ಳಿನ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಂಗೇನೆ ಹಾಕೋಬೋದು, ಬಟ್ ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ತಿಕ್ನೆಸ್ ಚೆನ್ನಾಗಿ ಕೊಡುತ್ತೆ, ಗ್ರೇವಿ ಥರ ಚೆನ್ನಾಗಿ ಬರುತ್ತೆ. ಜೊತೆಗೆ ಮಕ್ಳುಗಳು ತಿನ್ನೋದ್ರಿಂದ ಎತ್ತಾಕೋದಿಲ್ಲ ಸೈಡಿಗೆ, ಮತ್ತು ಪಲಾವ್ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ರುಬ್ಬಾಕಿದ್ರೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಇಲ್ಲೊಂದು 100 ಗ್ರಾಮ್ಸ್ ಅಷ್ಟು ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ, ಒಂದು 100 ಗ್ರಾಮ್ ಅಷ್ಟು ಕಲರ್ಗೋಸ್ಕರ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಒಂದು 1/4 kg ಆಗೋಷ್ಟು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ 1 kgಗೆ ನಾನು 10 ಹಸಿಮೆಣ್ಸಿನ್ಕಾಯಿ ಥರ ಲೆಕ್ಕ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು kg ಹಾಕ್ತೀರೋ ಅದ್ರ ಮೇಲೆ ಹಾಕೋಬೋದು. ನಾನು ಇದಕ್ಕೆ ವಾಂಗಿಬಾತ್ ಪೌಡರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ನಾನು 1 kgಗೆ 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ಅದು ಕೂಡ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಅರ್ಧ kg ಅಷ್ಟು ಬೆಳ್ಳುಳ್ಳಿ, ಅದ್ರ ಜೊತೆಗೆ 350 ಗ್ರಾಮ್ ಅಷ್ಟು ಶುಂಠಿ ಕೂಡ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಒಂದು 4 kg ಅಷ್ಟು ಟೊಮ್ಯಾಟೊ, 4 kg ಅಷ್ಟು ಟೊಮ್ಯಾಟೊ ಕೂಡ ಇವಾಗ ಇಲ್ಲಿ ನಾನು ಕಟ್ ಮಾಡಿಬಿಟ್ಟು ಹಂಗೆ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇವಾಗ ಅದು ಕೂಡ ಫ್ರೈ ಆದಮೇಲೆ ನಾನಿಲ್ಲಿ ತರಕಾರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 kg ಅಷ್ಟು ಆಲೂಗಡ್ಡೆ, 1 kg ಅಷ್ಟು ಕ್ಯಾರೆಟು, 1 kg ಅಷ್ಟು ಗೆಡ್ಡೆಕೋಸು. ತರಕಾರಿ ನಿಮ್ಮ ಇಷ್ಟ ಬಂದ ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು. ಹೂಕೋಸು, ಎಲೆಕೋಸು, ಬೀನ್ಸು ಎಲ್ಲ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಸದ್ಯಕ್ಕೆ ಇಷ್ಟು ತರಕಾರಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಮುಂದೆ ನಾನು ಬದನೆಕಾಯಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ವಾಂಗಿಬಾತ್ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ 1 kg ಅಕ್ಕಿಗೆ 1 ಮುಷ್ಟಿಯಷ್ಟು ಉಪ್ಪು ಹಾಕಬೇಕಾಗುತ್ತೆ. ಇಲ್ಲಿ ನಾನು ಪ್ರಸಾದ ಮಾಡ್ತಾಯಿರೋದ್ರಿಂದ ಟೇಸ್ಟ್ ನೋಡೋ ಹಾಗಿಲ್ಲ, ಹಂಗಾಗಿ ಒಂದು ಸ್ವಲ್ಪ ಉಪ್ಪು 1 ಹಿಡಿಯಷ್ಟು ಕಮ್ಮಿ ಹಾಕ್ಕೊಂಡಿದ್ದೀನಿ, 9 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಅದು ಕೂಡ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಇವಾಗ ಇದಕ್ಕೆ ನಾನು 1 ರಿಂದ 1 kg 1.5 kg ಆಗುವಷ್ಟು ಬದನೆಕಾಯಿನ, ಬಿಳಿ ಬದನೆಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಕೊಡಲಿ, ಯಾಕೆಂದರೆ ಯಾವಾಗೂ ಪಲಾವೇ ಮಾಡ್ತಾ ಇರ್ತಿದ್ದೆ. ಸೊ ಈ ಸತಿ ಏನಾದರೂ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಅದೇ ಥರನೇ ಇದಕ್ಕೆ ಬದನೆಕಾಯಿ ಮತ್ತು ವಾಂಗಿಬಾತ್ ಪೌಡರೆಲ್ಲ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಬದನೆಕಾಯಿ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಇದಕ್ಕೆ ಒಂದು 100 ಗ್ರಾಮ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಹಸಿ ಬಟಾಣಿ ಇಲ್ದಿರೋ ಕಾರಣ ಒಣ ಬಟಾಣಿಯಿಂದ ಒಂದು ನೈಟ್ ನೆನೆ ಹಾಕ್ಕೊಂಡಿದ್ದು ಅದನ್ನು ಒಂದು 3 ವಿಷಿಲ್ ಕೂಗಿಸ್ಕೊಂಡಿದ್ದೀನಿ. ಯಾಕೆಂದರೆ ಅದು ಸರಿಯಾಗಿ ಬೇಯೋದಿಲ್ಲ, ಹಂಗಾಗಿ ಒಂದು 3 ವಿಷಿಲ್ ಕೂಗಿಸ್ಕೊಂಡು ಅದನ್ನು ಕೂಡ ಈಗ ಹಾಕೊಂಡು ಮಿಕ್ಸ್ ಮಾಡಿದ್ದೀನಿ. ಈಗ ನೋಡ್ಬೋದು ನಾನಿಲ್ಲಿ ಎವರೆಸ್ಟ್ ಅವ್ರದ್ದು ವಾಂಗಿಬಾತ್ ಪೌಡರ್ ಒಂದು 200 ಗ್ರಾಮ್ಸ್ ಅಷ್ಟು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಕೊಡಲಿ ಅಂತ. ಅದನ್ನು ಕೂಡ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ. ಈಗ ನೋಡ್ಬೋದು ಎಷ್ಟು ನೀಟಾಗಿ ಈರುಳ್ಳಿ ನಾನು ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಕೊಡ್ತಾಯಿದೆ ಅಂತ. ಸೊ ಇವಾಗ ಇದಕ್ಕೆ ನಾನು 10 kg ಅಷ್ಟು ಅಕ್ಕಿ ಹಾಕೋತಾ ಇದ್ದೀನಿ. ನೀರು ಮೆಜರ್ಮೆಂಟ್ ಗೊತ್ತಾಗಲ್ಲ ಅಂದರೆ ಒಂದು 10 kg ಅಷ್ಟು ಅಕ್ಕಿನ ಒಂದು ಪಾತ್ರೆಯಲ್ಲಿ ಮೆಜರ್ ಮಾಡಿಕ್ಕೋಬೇಕು. ಆ ಅಕ್ಕಿ ಎಷ್ಟಾಗಿದೆಯೋ ಅದರ 2ರಷ್ಟು ನೀರು ಹಾಕ್ಕೊಳ್ಳೋಕ್ಕೆ ಅಳತೆ ಗೊತ್ತಾಗುತ್ತೆ. ಸೊ ನಾನು ಹಂಗಾಗಿ ಒಂದು ಪಾತ್ರೆಗೆ ಅಕ್ಕಿನ ನೀಟಾಗಿ ಮೆಜರ್ ಮಾಡಿಕ್ಕೊಂಡು ಏನು ಗ್ರೇವಿ ಇತ್ತೋ ಗ್ರೇವಿಗೆ ನೀಟಾಗಿ ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದರಲ್ಲಿ ಎಣ್ಣೆ ತುಪ್ಪ ಎಲ್ಲ ಇರೋದ್ರಿಂದ ಅಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಅನ್ನ ಉದುದ್ರಾಗುತ್ತೆ ಅಂತ. ಇವಾಗ ಇಲ್ಲಿ ನಾನು ಯಾವ ಪಾತ್ರೆಯಲ್ಲಿ ಅಕ್ಕಿ ತೊಗೊಂಡಿನೋ ಅದೇ ಪಾತ್ರೆಯಲ್ಲೇ 2 ಪಾತ್ರೆಯಷ್ಟು ನೀರು ಹಾಕೋತಾ ಇದ್ದೀನಿ.
ಈ ಥರ 2ರಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆದಷ್ಟು ಪಾತ್ರೆ ಸ್ವಲ್ಪ ದೊಡ್ಡದು ತೊಗೊಂಡ್ರೆ ಒಳ್ಳೆಯದು, ತಿರ್ಗ್ಸೋಕ್ಕೆಲ್ಲ ಈಸಿ ಆಗುತ್ತೆ. ಯಾಕೆಂದರೆ ಜಾಸ್ತಿ ಇರೋದ್ರಿಂದ ಇಲ್ಲಿ ನಾನು 10 kg ರೈಸ್ಗೆ ನಾನಿಲ್ಲಿ ಒಂದು 20 kg ಅಷ್ಟೇ ಪಾತ್ರೆ ತೊಗೊಂಡಿದ್ದೀನಿ ತಿರ್ಗ್ಸೋಕ್ಕೆ ಈಸಿ ಆಗಲಿ ಅಂತ. ಇವಾಗ ನೀರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾನಿಲ್ಲಿ ಒಂದು 2 ತೆಂಗಿನಕಾಯಿನ ತುರಿದು ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಲು ತಗೊಂಡಿಲ್ಲ, ಫುಲ್ ತೆಂಗಿನಕಾಯಿನೇ ಗ್ರೈಂಡ್ ಮಾಡಿ ಹಾಕಿದ್ದೀನಿ, ಒಂದು 2 ತೆಂಗಿನಕಾಯಿ ಅಷ್ಟು. ಇವಾಗ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತೆಂಗಿನಕಾಯಿ ಹಾಲು ಬಿದ್ಮೇಲೆ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಇದು ಚೆನ್ನಾಗಿ ಕುದಿಯೋಕೆ ಬಿಡಿ. ಉರಿ ಸ್ವಲ್ಪ ಕಮ್ಮಿ ಇಟ್ಟರೆ ಒಳ್ಳೆಯದು, ಯಾಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಜೊತೆಗೆ ಮಧ್ಯ ಮಧ್ಯ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಂತ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು, ಸಕ್ಕತ್ತಾಗಿತ್ತು. ದಯವಿಟ್ಟು ಯಾರಾದರೂ ಫಂಕ್ಷನ್ ಮಾಡ್ತಾಯಿದ್ದೀರಿ ಅನ್ನೋರು ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಲಾಸ್ಟ್ ವಿಡಿಯೋದಲ್ಲಿ ನಾನು ಪಲಾವ್ ಕೂಡ ಮಾಡಿದ್ದೆ 10 kg ಇದೇ ಥರ ಪ್ರಸಾದಕ್ಕೆ. ಆ ವಿಡಿಯೋ ಕೂಡ ಹಾಕಿದ್ದೀನಿ. ಆ ವಿಡಿಯೋಗೆ ತುಂಬ ಜನ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ, ಒಳ್ಳೆ ವ್ಯೂಸ್ ಕೂಡ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಅದನ್ನು ಅನ್ನ ಎಲ್ಲ ನೀಟಾಗಿ ಆದಮೇಲೆ ಇನ್ನೊಂಚೂರು ಅನ್ನ ಅರಳಬೇಕಾಗಿತ್ತು. ಸೊ ಇವಾಗ ನಾನೇನು ಮಾಡ್ತಿದ್ದೇನೆ, ಫ್ಲೇಮ್ನ ಕಮ್ಮಿ ಇಟ್ಬಿಟ್ಟು ಈ ಥರ ಮಾಡಿದ್ದೀನಿ. ಮೇಲೊಂದು ಪ್ರೆಷರ್ ಇಡೋದ್ರಿಂದ ಅನ್ನ ಚೆನ್ನಾಗಾಗುತ್ತೆ ಉದುದ್ರಾಗಿ. ಇವಾಗಿಲ್ಲ ಆಲ್ಮೋಸ್ಟ್ ರೈಸ್ ಆಗಿದೆ, ಆಲ್ಮೋಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಉದ್ದುದ್ರಾಗಿ ಆಗಿದೆ. ಇವಾಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಫ್ಲೇಮೆಲ್ಲ ಆಫ್ ಮಾಡಿಬಿಟ್ಟು ಮತ್ತೆ ಅದ್ರ ಮೇಲೆ ಅದೇ ವೆಯ್ಟ್ನ ಇಟ್ಬಿಟ್ಟು ಬಿಟ್ಬಿಡ್ತೀನಿ. ದೇವಸ್ಥಾನಕ್ಕೆ ತೊಗೊಂಡು ಹೋಗೋವರೆಗೂ ಅದ್ರ ಪಾಡ್ಗೆ ಬಿಟ್ಬಿಡ್ತೀನಿ. ಅನ್ನ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಂಡು ಚೆನ್ನಾಗಿ ಅಳ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಇದ್ರ ಮೇಲೆ ಈ ಥರ ಒಂದು ವೆಯ್ಟ್ ಇಟ್ಟು ಪಾತ್ರೆಯಲ್ಲಿ ನೀರು ತುಂಬಿಸಿಟ್ಟು ವೆಯ್ಟ್ ಇಕ್ಕಿ ಬಿಟ್ಬಿಡ್ತೀನಿ. ಇವಾಗ 1 ಅವರ್ ಆದರೂ ಬಿಟ್ಬಿಡ್ತೀನಿ, ಅದು ಚೆನ್ನಾಗಿ ಅನ್ನ ಅರಳ್ಕೊಂಡಿರುತ್ತೆ. ಇಲ್ಲಿ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಕಲರ್ಫುಲ್ಲಾಗಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿತ್ತು. ಒಂದು ಸತಿ ಟ್ರೈ ಮಾಡಿ ನೋಡಿ. ಮನೆಗೆ ಮಾಡ್ಕೊಳ್ಳೋರು ಕೂಡ ಇದನ್ನು ಕಮ್ಮಿ ಮೆಷರ್ಮೆಂಟ್ಗೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಒಂಥರ ಯಾವಾಗ ಪಲಾವು ರೈಸ್ ಬಾತ್ ತಿಂದಿದ್ರೆ ಡಿಫ್ರೆಂಟಾಗಿರುತ್ತೆ. ಇಲ್ಲಿ ನೋಡ್ಬೋದು ನಮ್ಮೂರಲ್ಲಿ ದೀಪೋತ್ಸವ ಮಾಡಿದ್ವಲ್ಲ, ಅದ್ರದ್ದು ಈ ಥರ ಎಲ್ಲ ದೀಪ ಎಲ್ಲ ಅಂಟಿಸಿ ದೇವರಿಗೆಲ್ಲ ಅಲಂಕಾರ ಮಾಡಿ ತುಂಬಾ ಚೆನ್ನಾಗಿತ್ತು. ಧೂಪೋತ್ಸವ ಅಂತ ಎಲ್ಲ ಮಾಡ್ತೀವಿ. ತುಂಬಾ ಚೆನ್ನಾಗಾಯ್ತು ಈ ಸತಿ ಹಬ್ಬ ಅಂತಲೇ ಹೇಳ್ಬೋದು. ಎಲ್ಲ ನಮ್ಮ ರಿಲೇಟಿವ್ ಕಸಿನ್ಸ್ ಎಲ್ಲ ಪ್ರಸಾದ ಎಲ್ಲ ಮಾಡಿದ್ವಿ, ದೀಪೋತ್ಸವ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಕೂಡ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ದೇವ್ರ ಪೂಜೆ, ಪ್ರಸಾದ ಕೂಡ ಕೊಟ್ಟರು. ಎಲ್ಲರೂ ಕೂಡ ತಿಂದರು, ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ಎಲ್ಲರೂ ಚೆನ್ನಾಗಿದೆ, ನಾನು ಮಾಡಿದ ಅಡುಗೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ತುಂಬಾ ಖುಷಿ ಆಯಿತು. ಈ ಥರ ಎಂಜಾಯ್ ಮಾಡಿದ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಟ್ರೈ ಮಾಡಿ, ಶೇರ್ ಮಾಡಿ. ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಇದು. ಯಾಕೆಂದರೆ ನೀವು ಇದನ್ನು ಒಂದು 80 ಜನವರೆಗೂ ನೀವು ಸರ್ವ್ ಮಾಡ್ಬೋದು. ಈ ಥರ ಪ್ರಸಾದ ಥರ ಕೊಡ್ತೀನಿ ಅಂದರೆ ಒಂದು 150 ಜನವರೆಗೂ ಕೊಡ್ಬೋದು. ಇಲ್ಲ ಊಟ ಥರನೇ ಕೊಡ್ತೀವಿ ಅಂದರೆ ಒಂದು 70 ರಿಂದ 80 ಜನವರೆಗೂ ಅಂತೂ ಇದನ್ನು ತಿನ್ಬೋದು. ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.